ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ DCC ಬ್ಯಾಂಕ್ ಚುನಾವಣೆ ನಂತರ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಕೋಮೂಲ್ ಚುನಾವಣೆ ಕಾವು ಹೆಚ್ಚಾಗಿರ್ತಕ್ಕಂಥದ್ದು. ಆದರೆ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕರೇ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಇದೀಗ ಮತ್ತಷ್ಟು ಕುತೂಹಲ ಈ ಒಂದು ಚುನಾವಣೆ ಸಂಬಂಧಪಟ್ಟಂತೆ ಹೆಚ್ಚಾಗಿರ್ತಕ್ಕಂಥದ್ದು. ಈಗಾಗಲೇ ಕೋಮೂಲ್ ಚುನಾವಣೆ ಸಂಬಂಧಪಟ್ಟಂತೆ ಜೂನ್ 25ರಂದು ಮತದಾನಕ್ಕೆ ದಿನಾಂಕ ಕೂಡ ನಿಗದಿಯಾಗಿದೆ. ಅವತ್ತೇ ಒಂದು ಮತದಾನದ ಸಂಬಂಧಪಟ್ಟಂತೆ ಒಂದು ಫಲಿತಾಂಶ ಕೂಡ ಅವತ್ತು ಹೊರಬೀಳುತ್ತೆ. ಆದರೆ ಇದೀಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರ್ಪಟ್ಟ ನಂತರ ಇದೀಗ ಕೋಮೂಲ್ ಚುನಾವಣೆ ಮೊದಲ ಬಾರಿಗೆ ನಡೀತಾ ಇರುವಂಥದ್ದು. ಇದೀಗ ಇರತಕ್ಕಂಥ 13 ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಇದೀಗ ನಿಗದಿಯಾಗಿರುವಂಥದ್ದು. ಈಗಾಗಲೇ ನಾಮಪತ್ರ ಸಲ್ಲಿಕೆ ಕೂಡ ಆರಂಭ ಆಗಿದೆ. ಕಳೆದ 3 ದಿನಗಳಿಂದ ನಾಮಪತ್ರ ಅಭ್ಯರ್ಥಿಗಳು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದುವರೆಗೂ 20 ನಾಮಪತ್ರ ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಂಗಾರಪೇಟೆ ತಾಲೂಕಿನ ನಿರ್ದೇಶಕರ ಸ್ಥಾನಕ್ಕೆ SN ನಾರಾಯಣಸ್ವಾಮಿ ಅವರು ಮೊದಲ ಬಾರಿ ಹಾಲು ಒಕ್ಕೂಟ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಆಲೂರು ನಿರ್ದೇಶಕರ ಸ್ಥಾನಕ್ಕೆ ಹಾಲಿ ಕಾಂಗ್ರೆಸ್ ಶಾಸಕರು ಆಗಿರ್ತಕ್ಕಂಥ KV ನಂಜೇಗೌಡ ಅವರು ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಬಂಗಾರಪೇಟೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಸಿ ಗೋಪಾಲ್ ಗೌಡ ಅವರು ಸೇರಿದಂತೆ ಬಹಳಷ್ಟು ಕಾಂಗ್ರೆಸ್ ನಾಯಕರು ಈಗಾಗಲೇ ತಮ್ಮ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಜೊತೆಗೆ JDSನ ಸಾಕಷ್ಟು ಒಂದು ನಿರ್ದೇಶಕರ ಸ್ಥಾನದ ಆಕಾಂಕ್ಷಿಗಳು ಕೂಡ ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಆದರೆ ಈ ಬಾರಿಯ ಒಂದು ಚುನಾವಣೆ ಮತ್ತದೇ ಒಂದು ಕಾಂಗ್ರೆಸ್ ಶಾಸಕರ ಒಂದು ಪೈಪೋಟಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ನಾವು ಗಮನಿಸಬಹುದು, ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಆಗಿರ್ತಕ್ಕಂಥ SN ನಾರಾಯಣಸ್ವಾಮಿ ಅವರು ತಮ್ಮದೇ ಒಂದು ಕಾಂಗ್ರೆಸ್ ಶಾಸಕರ ವಿರುದ್ಧ ಮುಗಿಬೀಳ್ತಾ ಇರತಕ್ಕಂಥದ್ದು ನಾವು ಗಮನಿಸಬಹುದು. ಈ ಬಾರಿ ಅವರು ಹೇಳಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ತಾನು ಒಂದು ಹಾಲು ಒಕ್ಕೂಟಕ್ಕೆ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಇದೇ ವಿಚಾರವಾಗಿ ಬಹಳಷ್ಟು ಒಂದು ಷಡ್ಯಂತ್ರಗಳನ್ನು ಕೂಡ ಮಾಡಿದ್ರು. ಇದನ್ನೆಲ್ಲ ಕೂಡ ಮೆಟ್ಟಿ ನಿಂತು ನಾನು ನ್ಯಾಯಾಲಯದ ಒಂದು ಹೋರಾಟದ ಹಾದಿಯಲ್ಲಿ ಇದೀಗ ತಾನು ನಿರ್ದೇಶಕ ಸ್ಥಾನಕ್ಕೆ ಒಂದು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ, ಖಂಡಿತ ನಾನು ಗೆಲ್ತೇನೆ, ಮುಂದೆ ಹಾಲು ಒಕ್ಕೂಟದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಅನ್ಯಾಯಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ, ಜೊತೆಗೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ನ್ಯಾಯ ದೊರಕಿಸುವಂಥ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡ್ತೀನಿ. ಹಾಲು ಒಕ್ಕೂಟದ ಒಂದು ಹಾದಿ ಏನಿದೆ ಮುಂದೆ ಅದು ಎಷ್ಟು ಕಠಿಣವಾದರೂ ಪರವಾಗಿಲ್ಲ, ಖಂಡಿತ ನಾನು ಜನರ ಪರವಾಗಿ ನಿಲ್ತೇನೆ, ಹಾಲು ಉತ್ಪಾದಕರ ಪರವಾಗಿ ಒಂದು ಹೋರಾಟವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾ ಇರುವಂಥದ್ದು. KV ನಂಜೇಗೌಡ ಅವರು ಕೂಡ ಇದಕ್ಕೆ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಲು ಒಕ್ಕೂಟದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಒಂದು ಅಕ್ರಮಗಳಾಗಿಲ್ಲ, ಹಿಂದೆ ನಾವು ಬಹಳಷ್ಟು ಯೋಜನೆಗಳನ್ನು ರೈತರ ಪರವಾಗಿ ಕೈಗೊಂಡಿದ್ದೀವಿ, ಹಾಗಾಗಿನೇ ಯಾರು ಎಷ್ಟೇ ಆರೋಪಗಳನ್ನು ಮಾಡಿದ್ರು ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಖಂಡಿತ ಈ ಬಾರಿಯ ಒಂದು ಆಡಳಿತ ಮಂಡಳಿಯಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಅಂತಕ್ಕಂಥ ಮಾತನ್ನ ಇದೀಗ ಅವರು ಹೇಳ್ತಾ ಇರುವಂಥದ್ದು. ನಮ್ಮ ಪಕ್ಷದ ನಾಯಕರುಗಳು ಮತ್ತು ಎಲ್ಲ ನಮ್ಮ ಶಾಸಕರುಗಳು ತಗೊಂಡಂಥ ತೀರ್ಮಾನ ಎರಡನೇ ಅವಧಿಗೂ ಕೂಡ ಮೊದಲನೇ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಎರಡನೇ ಅವಧಿಗೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ ಪ್ರಕಾರ ಇವತ್ತು ಕಾಂತಕ್ಕ ಸೋಮಣ್ಣವರು ಕೂಡ ಕೋಲಾರ ಜಿಲ್ಲೆಯಲ್ಲಿ 2 ಮಹಿಳಾ ನಿರ್ದೇಶಕರಾಗಿ ಆಯ್ಕೆ ಆಗಿದೆ. ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸ್ತಾರೆ ಮತ್ತು ಕಾಂಗ್ರೆಸ್ಸಿನ ಆಡಳಿತ ಮಂಡಳಿ ಬರ್ತದೆ. ಹೋದ ಅವಧಿಯಲ್ಲಿ ತಗೊಂಡಂಥ ತೀರ್ಮಾನಗಳು ಒಳ್ಳೆ ಪ್ರಾಜೆಕ್ಟ್ ಕಾಂಗ್ರೆಸ್ಸಿನ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು, ಸಹಕಾರ ಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು. ಇನ್ನು ಕೋಲಾರದ ಹಾಲು ಒಕ್ಕೂಟ ಕೋಮೂಲ್ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿಗೆ ಇಲ್ಲಿ ಒಂದು ನೇರ ಹಣಾಹಣಿ ಅಂತಂದ್ರೆ ಅದು JDS ಕೂಡ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಜೊತೆಗೆ ಒಂದು ನೇರ ಹಣಾಹಣಿಯನ್ನ ಎದುರಿಸಲಿಕ್ಕೆ ಸಜ್ಜಾಗಿರತಕ್ಕಂಥದ್ದು. ಈ ಬಾರಿಯೂ ಕೂಡ ಕೋಮೂಲ್ನ ಅಧಿಕಾರದ ಚುಕ್ಕಾಣಿ ಹಿಡಿಯಲಿಕ್ಕೆ JDSನ ಸದಸ್ಯರು ಕೂಡ ಸಜ್ಜಾಗಿರತಕ್ಕಂಥದ್ದು. ನಮ್ಮ ಸಿ ಗೋಪಾಲ್ ಗೌಡನ 3 ಕ್ಷೇತ್ರ ಬರುತ್ತೆ. ಒಂದು ಕೋಲಾರ, ಈಶಾನ್ಯ, ಆಮೇಲೆ ಸುಗಟೂರು, ನೈಋತ್ಯ, ವೇಮಗಲ್ಲು, ಇಷ್ಟು ಬರುತ್ತೆ. ಯಾಕಂದರೆ ಸುಗಟೂರು, ಓಳೂರು, ಉತ್ತೂರು, ಕೋಲಾರ ನಮ್ಮ ಇದೆಲ್ಲ ಬರುತ್ತೆ. ಅದರಿಂದ ಎಲ್ಲರ ಹತ್ರನೂ ಚರ್ಚೆ ಮಾಡಿ ಎಲ್ಲರನ್ನೂ ನಾಯಕರನ್ನ ಎಲ್ಲ ಅವ್ರವ್ರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ಗೋಪಾಲ್ ಗೌಡ್ರದ್ದು ನಾಮಿನೇಷನ್ ಹಾಕಿದ್ದೀವಿ. ಎಲ್ಲರಲ್ಲಿ ನಾವು ಒಂದೇ ಕೇಳ್ಕೊಳ್ಳೋದು, ಡೈರಿನ ನಾವು ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಒಂದು ಉದ್ದೇಶ ಇದೆ. ಖಂಡಿತವಾಗ್ಲೂ ಆ ಕೆಲಸವನ್ನು ಮಾಡ್ತೇವೆ. ಎಲ್ಲ ಜನರು ಗೋಪಾಲ್ ಗೌಡ್ರಿಗೆ ಆಶೀರ್ವಾದ ಮಾಡಿ. ಆದರೆ ಈ ಬಾರಿ ಬಿಜೆಪಿ ಪಕ್ಷದಿಂದಲೂ ಕೂಡ JDSಗೆ ಬೆಂಬಲ ಸಿಗ್ತಾ ಇರೋದ್ರಿಂದ ಖಂಡಿತ ಈ ಬಾರಿ JDS ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಒಂದು ಸ್ಥಾನಗಳನ್ನು ಕೂಡ ಗೆಲ್ಲುವಂತ ನಿಟ್ಟಿನಲ್ಲಿ ಅವರು ಕೂಡ ಒಂದು ಆತ್ಮವಿಶ್ವಾಸದಲ್ಲಿ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ ಕೋಲಾರದ ಶಾಸಕರು ಆಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಖಂಡಿತ ಈ ಬಾರಿಯ 13 ಸ್ಥಾನಗಳಲ್ಲಿ ಬಹುತೇಕ ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ತಾರೆ. ಇನ್ನು ಇದೇ ಮೊದಲ ಬಾರಿಗೆ ಬಂಗಾರಪೇಟೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಗೋಪಾಲ್ ಗೌಡ ಅವರು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅವರಿಗೆ ಕೊತ್ತೂರು ಮಂಜುನಾಥ್ ಅವರು ಸೇರಿದಂತೆ
MLC ಅನಿಲ್ ಕುಮಾರ್ ಅವರು ಮತ್ತು ಏನು ಕೋಮುಲ್ನ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಬೇಟಪ್ಪ ಅವರು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಿದಾಗಲೇ ಅವರ ಒಂದು ನಾಮಪತ್ರ ಸಲ್ಲಿಕೆ ವೇಳೆ ಮೂವರು ಕೂಡ ನಾಯಕರು ಹಾಜರಿದ್ದು ಬಗ್ಗೆ ಮಾತನಾಡಿರ್ತಕ್ಕಂಥ ಏನು ಗೋಪಾಲ್ ಗೌಡ ಅವರು ಖಂಡಿತ ಮೊದಲನೇ ಬಾರಿಗೆ ನಾನು ನಿರ್ದೇಶಕ ಸ್ಥಾನಕ್ಕೆ ಒಂದು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ, ಖಂಡಿತ ಗೆಲ್ಲುವಂತಹ ಒಂದು ಎಲ್ಲ ಸಾಧ್ಯತೆಗಳು ಕೂಡ ಇದೆ, ಹಾಲು ಒಕ್ಕೂಟದ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ನಾವು ಇದೇ ಪ್ರಥಮ ಬಾರಿಗೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ನಮ್ಮೆಲ್ಲ ಏನು ನಮ್ಮ 73 ಮತದಾರರಿದೆ ಈ ಕ್ಷೇತ್ರದಲ್ಲಿ. ಸುಮಾರು ಮತದಾರರು ನನಗೆ ಈ ಚುನಾವಣೆಗೆ ನಾನು ಊರಲ್ಲೂ ಕೂಡ 2 ಟರ್ಮಿಂದ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೆ. ಅದನ್ನು ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಅಧ್ಯಕ್ಷರುಗಳು ಇವತ್ತೇನು ಡೆಲಿಗೇಷನ್ ಓಟ್ ಇದೆ ಅವರೆಲ್ಲರ ಒತ್ತಾಯ, ನೀವು ಈ ಸಲ ಸ್ಪರ್ಧೆ ಮಾಡಬೇಕು, ನಿಮ್ಮ ಬೆಂಬಲಕ್ಕೆ ನಾವೆಲ್ಲ ನಿಲ್ತೇವೆ ಅಂತೇಳಿ ಎಲ್ಲ ಮತದಾರರಿಂದ ನನಗೆ ಬೆಂಬಲ ಸಿಕ್ಕಿದ ಮೇಲೆ ಮೊದಲೇ ನಾನು 3 ತಿಂಗಳ ಮುಂದೆನೇ ಎಲ್ಲ ಅಧ್ಯಕ್ಷಗಳನ್ನು ಭೇಟಿ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಾನು ನಿಲ್ಲಬೇಕಾ ಬೇಡ ಅನ್ನೋ ಒಂದು ಅಭಿಪ್ರಾಯನ ಸಂಗ್ರಹ ಮಾಡಿದ್ದೆ. ಆ ಸಂಗ್ರಹದಲ್ಲಿ ಸುಮಾರು ಅಧ್ಯಕ್ಷರುಗಳು ನನಗೆ ಬೆಂಬಲವಾಗಿ ನಿಂತಿದ್ದರಿಂದ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಇಚ್ಛೆಪಟ್ಟಿದ್ದೀನಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಒಂದು ಭಿನ್ನಮತ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಶಾಸಕರೆಲ್ಲ ಇದೀಗ ಗುಂಪುಗಾರಿಕೆ ಆರಂಭವಾಗಿ ಇಬ್ಬಿಬ್ಬರು ಶಾಸಕರು 2 ಗುಂಪುಗಳಾಗಿ ಬೇರ್ಪಟ್ಟು ಕಳೆದ ಒಂದು DCC ಬ್ಯಾಂಕ್ ಚುನಾವಣೆಯಲ್ಲಿ ಕೂಡ ಒಂದು ಶಾಸಕರ ಒಂದು ಗುಂಪುಗಾರಿಕೆಯನ್ನು ನಾವು ನೋಡಿದ್ವಿ. ಇದೇ ಒಂದು ಗುಂಪುಗಾರಿಕೆ ಮತ್ತದೆ ಒಂದು ಕೋಲಾರದ ಹಾಲು ಒಕ್ಕೂಟ ಕೋಮುಲ್ ಚುನಾವಣೆಯಲ್ಲಿ ಕೂಡ ಇದೀಗ ಎದುರಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ SN ನಾರಾಯಣಸ್ವಾಮಿ ಅವರು ಕೋಮುಲ್ನ ಒಂದು ಚುನಾವಣೆ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡೋದ್ರಿಂದ ಬಹಳಷ್ಟು ಒಂದು ಕುತೂಹಲ ಕೂಡ ಹೆಚ್ಚಿರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.